ದೇವರು ಭೂಮಿ ಮೇಲೆ ಏನಾದರೂ ತನ್ನ ಕಾರ್ಯ ಮಾಡಬೇಕಂದ್ರೆ ಅದು ಒಳ್ಳೆಯದೋ ಕೆಟ್ಟದ್ದೋ ಅಥವಾ ಶುಭನೋ ಅಶುಭನೋ, ದೇವರು ತನ್ನ ಮಕ್ಕಳಲ್ಲಾಗಲಿ ನ್ಯಾಯದ ವಿಚಾರದಲ್ಲಾಗಲಿ ಅಥವಾ ದೇಶದ ಕಾರ್ಯಗಳಲ್ಲಾಗಲಿ ಜನಾಂಗಗಳ ಮಧ್ಯದಲ್ಲಾಗಲಿ ದೇವರ ಮಕ್ಕಳಲ್ಲಾಗಲಿ ದೇವರು ಶುಭ ಉಂಟು ಮಾಡಬೇಕು ಅಥವಾ ಕೇಡು ಉಂಟು ಮಾಡಬೇಕು ಏನಾದರೂ ದೇವರು ಮಾಡೋದಾದರೆ ತನ್ನ ಮನಸ್ಸಲ್ಲಿರೋದು ಮೊದಲು ತನ್ನ ಸೇವಕರಿಗೆ ಅದನ್ನು ಪ್ರಕಟಿಸ್ತಾನೆ. ಇಲ್ಲಿ ಅಬ್ರಹಾಮನಿಗೆ ಏನು ಹೇಳ್ತಿದ್ದಾನಂದರೆ, ನನ್ನ ಸೇವಕನಾದ ಅಬ್ರಹಾಮನಿಗೆ ನಾನು ತಿಳಿಸದೆ ನಾನು ಹೇಗೆ ಮಾಡಲಿ? ಆಮೋಸ 3ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ, ಕರ್ತನಾದ ಯೆಹೋವನು ತನ್ನ ಪ್ರವಾದಿಗಳಿಗೆ ತನ್ನ ರಹಸ್ಯವನ್ನು ತಿಳಿಸದೆ ಏನು ಮಾಡಲ್ಲ ಅಂತ ಬರೆಯಲ್ಪಟ್ಟೈತೆ. ಹಾಗಾದರೆ ದೇವರು ಏನಾದರೂ ಮಾಡಬೇಕನ್ನೋದಾದರೆ ಮೊದಲು ತನ್ನ ಯೋಚನೆಯನ್ನು ತನ್ನ ಸೇವಕರಿಗೆ, ಅಂದರೆ ಪ್ರವಾದಿಗಳಿಗೆ, ತನ್ನ ಸೇವಕರುಗಳಿಗೆ ಏನಂತೆ ಪ್ರಕಟಿಸ್ತಾನೆ ಫಸ್ಟು. ಯಾಕೆ? ಇದರಲ್ಲಿ 2 ವಿಷಯ ಅಡಕವಾಗಿದೆ. ಹಲ್ಲೆಲೂಯಾ. ಒಂದು, ದೇವರು ನೇರವಾಗಿ ಜನರೊಟ್ಟಿಗೆ ಮಾತನಾಡಲ್ಲ. ಅದಕ್ಕಾಗಿ ದೇವರು ಜನರಿಗೂ ಮನುಷ್ಯನಿಗೂ ಮಧ್ಯಸ್ಥಿಕನಾಗಿ ಪ್ರವಾದಿಗಳು, ಸೇವಕರುಗಳು, ಅಪೋಸ್ತಲರು ಎಂಬುದಾಗಿ ಏರ್ಪಾಟು ಮಾಡಿಕೊಂಡಿದ್ದಾನೆ. ಹಾಗಾಗಿ ದೇವರು ಮಾತನಾಡುವಾಗ ತನ್ನ ಸೇವಕರ ಮೂಲಕವಾಗಿ, ತನ್ನ ಪ್ರವಾದಿಗಳ ಮೂಲಕವಾಗಿ, ನ್ಯಾಯಸ್ಥಾಪಕರ ಮೂಲಕವಾಗಿ ಮಾತನಾಡ್ತಾನೆ. ಹಲ್ಲೆಲೂಯಾ. ಅರ್ಥ ಐತೈತ್ರ? ದೇವರ ವಾಕ್ಯ ಹೇಳ್ತದೆ, ಸೊದೋಮ್ ಗೊಮೋರದವರು ಮಾಡಿದಂಥ ಪಾಪಗಳು ಆತನ ಮುಂದೆ ಏನಂತೆ ಮೊರೆಯಾಗಿ ಹೋಯ್ತಂತೆ. ದೇವರ ಮುಂದೆ ಏನಂತೆ ಮೊರೆಯಾಗಿ ಓದಿದ್ರಿಂದ ದೇವರು ಅಬ್ರಹಾಮನಿಗೆ ಮಾತನಾಡ್ತಿದ್ದಾನೆ. ಏನಂತೆ, ನಾನು ಈಗ ಸೊದೋಮ್ ಗೊಮೋರದವರು ಮಾಡಿದಂಥ ಪಾಪಗಳು, ಕರ್ಮಗಳು ಹೆಚ್ಚಾಗಿ ನನ್ನ ಬಳಿಲಿ ಬಂದೈತೆ. ಹೆಚ್ಚಾಗಿ ಆ ಪಟ್ಟಣದ ಮೇಲೆ ಹೊರಿಸಲ್ಪಟ್ಟಂಥ ಅಪರಾಧಗಳು ನನ್ನ ಮೇಲಿದೆ, ನನ್ನ ಬಳಿಲಿದೆ. ಅದಕ್ಕೆ ಹೆಚ್ಚಾಗಿ ಅದು ತಪ್ಪು ಮಾಡೈತೆ ಅಂತೇಳಿ ಅನೇಕರಿಂದ ಬಾಯಿಗಳಿಂದ ಕೇಳಿ 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 ಅನೇಕರು ಅದರ ಮೇಲೆ ಕೇಸ್ ಹಾಕಿದ್ದಾರೆ, FIR ಹಾಕಿದ್ದಾರೆ. ಆ ಸೊದೋಮ್ ಗೊಮೋರ ಪಟ್ಟಣದವರು ಮಾಡಿದಂಥ ಪಾಪಗಳೆಲ್ಲವೂ ಹೆಚ್ಚಾದ ಕೇಸ್ ಆಗಿಬಿಡ್ತು. ಅವರು ಮಾಡಿದಾರೋ ನಿಜನೋ ಇಲ್ವೋ ಅನ್ನೋದನ್ನ ನಾನೇ ಹೋಗಿ ತಿಳ್ಕೊಳ್ತೀನಿ ಅಂತ ದೇವರು ಹೇಳ್ತಿದ್ದಾನೆ. ಹಲ್ಲೆಲೂಯಾ. ಹಾಗಾದರೆ ನಾವು ಆಗಲೇ 19ನೇ ಅಧ್ಯಾಯದಲ್ಲಿ ಓದ್ಕೊಂಡಿದ್ದನ್ನು ಏನು ತೋರಿಸ್ತದೆ ಅಂದರೆ, ಸೊದೋಮ್ ಗೊಮೋರ ಪಟ್ಟಣವನ್ನು ದೇವರು ನಾಶ ಮಾಡ್ತಿದ್ದಾನೆ. ಅದಕ್ಕಿಂತ ಮುಂಚೆ ಹಿಂದೆ ಅಧ್ಯಾಯದಲ್ಲಿ ನಾವು ನೋಡ್ತೀವಿ, ದೇವರು ಆ ನಾಶನವನ್ನು ಬರಮಾಡಬೇಕಾದ್ರೆ ಅಬ್ರಹಾಮನ ತನ್ನ ಸ್ನೇಹಿತನಾದ ಸೇವಕನಾದ ಅಬ್ರಹಾಮನಿಗೆ ತಿಳಿಸ್ತಿದ್ದಾನೆ. ಹಲ್ಲೆಲೂಯಾ. ನನ್ನ ಸೇವಕನಿಗೆ ತಿಳಿಸದೆ ಏನು ಮಾಡಬೇಕು ನಾನು? ಪ್ರಿಯರೇ, ದೇವರು ನಾಶನವನ್ನು, ಶುಭವನ್ನು ಉಂಟು ಮಾಡುವಾಗ ತನ್ನ ಮಕ್ಕಳಿಗೆ ಪ್ರಕಟಪಡಿಸದೆ ಮಾಡಲ್ಲ. ಹಲ್ಲೆಲೂಯಾ. ಅರ್ಥ ಐತ್ರ? ದೇವರು ಏಕಾಪಕ್ಷಿಯಾಗಿ ಆತನು ನಿರ್ಧಾರ ತೆಗೆದುಕೊಳ್ಳಬೇಕಾದವನಾಗಿದ್ದರೂ ಕೂಡ ಆ ಘಟನೆಗಳನ್ನ ಬರಮಾಡಲ್ಲ. ಆದರೆ ತನ್ನ ಸೇವಕರಿಗೆ ಅದನ್ನು ಬಯಲುಪಡಿಸ್ತಾನೆ ಫಸ್ಟು. ಯಾಕೆ? ಇದರಲ್ಲಿ 2 ವಿಷಯ ಇದೆ. ಒಂದು, ಆ ಸೇವಕ ಅಥವಾ ಆ ಒಂದು ಪ್ರವಾದಿ ಆ ಜನಾಂಗಗಳಿಗಾಗಿ ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯಾ. ಏನು ಮಾಡಬೇಕು? ಪ್ರಾರ್ಥನೆ ಮಾಡಬೇಕು. ಎರಡನೇದಾಗಿ ಆ ಜನರ ಮಧ್ಯದಲ್ಲಿ ಹೋಗಿ ಅವರ ಪಾಪಗಳನ್ನು, ಅವರ ತಪ್ಪುಗಳನ್ನು ತಿಳಿಸಿ ಹೇಳಬೇಕು. ಇದು ದೇವರಿಗೆ ವಿರೋಧವಾದದ್ದು, ಇದನ್ನು ಬಿಟ್ಟು ಮನ ತಿರುಗಿರಿ, ಇಲ್ಲ ಅಂದರೆ ದೇವರ ನ್ಯಾಯ ತೀರ್ಪಿಗೆ ಒಳಗಾಗ್ತೀರಿ. ದೇವರು ನಿಮ್ಮ ಮೇಲೆ, ನಿಮ್ಮ ಕುಟುಂಬಗಳ ಮೇಲೆ ಇಂಥ ನಾಶನಗಳನ್ನ ಬರಮಾಡ್ತಿದ್ದಾನೆ ಎಂಬುದಾಗಿ ಎಚ್ಚರಿಸಬೇಕು. ಹಾಗಾಗಿತ್ತೇನೆ ದೇವರು ಪ್ರವಾದಿಗಳನ್ನ ಏರ್ಪಡಿಸಿದ್ರು, ನ್ಯಾಯಸ್ಥಾಪಕರುಗಳನ್ನ ಏರ್ಪಡಿಸ್ಕೊಂಡ್ರು, ಸೇವಕರುಗಳನ್ನ ಏರ್ಪಡಿಸ್ಕೊಂಡ್ರು, ಯಾಜಕರನ್ನು ಏರ್ಪಡಿಸಿಕೊಂಡ್ರು. ಹೊಸ ಒಡಂಬಡಿಕೆಯಲ್ಲಿ ನೋಡುವಾಗ 12 ಜನ ಶಿಷ್ಯರನ್ನು ಏರ್ಪಡಿಸಿಕೊಂಡ್ರು. ಅವ್ರನ್ನ 12 ಜನ ಅಪೊಸ್ತಲರು ಎಂಬುದಾಗಿ ಕರೆಯಲ್ಪಟ್ಟರು. ಈಗ ನೋಡುವಾಗ ಪ್ರವಾದಿಗಳು, ಸೇವಕರುಗಳು ಮತ್ತು ಸಭಾ ಸೇವಕರು, ಇವಾಂಜಲಿಸ್ಟು, ಹಾಗಾಗಿ ಅನೇಕ ಸೇವಕಿಯರನ್ನು ದೇವರು ಏರ್ಪಾಟು ಮಾಡ್ತಿದ್ದಾನೆ. ಯಾಕಂದರೆ ಜನರು ದೇವರ ಸ್ವರವನ್ನು ಕೇಳಬೇಕು. ಜನರು ದೇವರ ಹೆಸರಲ್ಲಿ ಮೈ ಮರೆತು ಸರಿಯಾಗಿ ದೇವರ ಸ್ವಭಾವವನ್ನು, ದೇವರ ಆಜ್ಞೆಯನ್ನು ತಿಳ್ಕೊಳ್ಳದೆ ದೇವರಿಗೆ ವಿರೋಧವಾಗಿ ಪಾಪ ಮಾಡ್ತಾ ಬರೀ ಆಶೀರ್ವಾದ ಬಿಡುಗಡೆ ದೇವರನ್ನು ಒಳ್ಳೇದು ಮಾಡಬೇಕಂತಲೇ ಮನಸ್ಸ ಇಚ್ಛೆ ಜೀವಿಸಬಾರದು ಎಂಬುದಾಗಿ ದೇವರು ದೇಶದ ಮೇಲೆ ಕಾವಲುಗಾರರನ್ನು ಏರ್ಪಡಿಸಿದ್ದಾನೆ. ಅವರಿಗೆ ದೇವ ದರ್ಶಕರು ಎಂಬುದಾಗಿ ಕರೆಯಲ್ಪಡ್ತದೆ. ಅದಕ್ಕಾಗಿ ಈ ಜ್ಞಾನೋಕ್ತಿಗಳಲ್ಲಿ ಹೇಳ್ತದೆ,
ದೈವ ದರ್ಶಕರು ದೇಶದೊಳಗಡೆ ಇಲ್ಲ ಅಂದರೆ, ಪ್ರಾರ್ಥನೆ ಮಾಡುವವರು, ಸುವಾರ್ತೆ ಸಾರುವವರು ಒಂದು ಹಳ್ಳಿಯಲ್ಲಿ, ಪಟ್ಟಣದಲ್ಲಿ, ಒಂದು ಕುಟುಂಬದಲ್ಲಿ ಇಲ್ಲದಿದ್ದರೆ ದೇವರ ಕೋಪ ಅವರ ಮೇಲೆ ನೇರವಾಗಿ ಇಳಿದು ಬರ್ತದಂತೆ. ಯಾಕೆ ಗೊತ್ತಾ? ಅವರು ಮಾಡುವ ಪಾಪ ದೇವರ ಮುಂದೆ ಹೊಗೆಯಾಗಿ ಹೋಗ್ತದಂತೆ. ಅದಕ್ಕೆ ಸೋದೋಮ್ ಗೋಮರದ ಪಟ್ಟಣದವರು ಮಾಡಿದಂಥ ಜನಾಂಗದವರು ಪಾಪಗಳು, ಆ ಸುತ್ತಮುತ್ತ ಊರಿನಲ್ಲಿದ್ದವರೆಲ್ಲ ಮಾಡಿದಂಥ ಪಾಪಗಳು ದೇವರ ಮುಂದೆ ಮೊರೆಯಾಗಿ ಹೋಯ್ತಂತೆ. ಅಂದ್ರೆ ಅರ್ಥ ಏನು ಗೊತ್ತಾ? ಹಲ್ಲೆಲೂಯ. ಸೋದೋಮ್ ಗೋಮರದವರು ಮಾಡಿದಂಥ ಪಾಪದ ಕೊಡ ತುಂಬಿತು ಅಂತ ಅರ್ಥ. ಅರ್ಥ ಆಯ್ತಾ? ಹಲ್ಲೆಲೂಯ. ಈ ವಿಷಯಕ್ಕೆ ಬರ್ತೇನೆ. ಆದರೆ ದೇವರು 20ನೇ ವಚನದಲ್ಲಿ, 18ನೇ ಅಧ್ಯಾಯ 20ನೇ ವಚನದಲ್ಲಿ ಮಾತನಾಡುವ ಮನಸ್ಸು ನೋಡಿ, ದೇವರ ಮನಸ್ಸು ಪ್ರಿಯರೇ, ದೇವರ ಹೃದಯ ನೋಡಿ. ಅಲ್ಲಿ ಏನು ಹೇಳ್ತದೆ? 20ನೇ ವಚನದಲ್ಲಿ ಏನು ಹೇಳ್ತಾನೆ? ದೇವರ ಅಬ್ರಹಾಮನೊಟ್ಟಿಗೆ ಮಾತನಾಡ್ತಾ, ಇದಲ್ಲದೆ ಯೆಹೋವನು ಸೊದೋಮ್ ಗೋಮೋರಗಳ ವಿಷಯವಾಗಿ ಎಷ್ಟೋ ದೊಡ್ಡ ಮೊರೆಯು ನನಗೆ ಮುಟ್ಟಿತು. ಆ ಊರಿನವರ ಮೇಲೆ ಹೊರಿಸಿರುವ ಪಾಪವು, ಒರೆಸಿದ ಪಾಪವು ಎಷ್ಟೋ ಘೋರವಾದದ್ದು. ಗಮನಿಸಿ, ಎಷ್ಟೋ ಘೋರವಾಗಿದೆ ಅಂತೆ. ಇಲ್ಲಿ ಗಮನಿಸಬೇಕಾಗಿರೋದೇನು ಗೊತ್ತಾ? ದೇವರು ಹೇಳ್ತಿದ್ದಾನೆ, ಆ ಸೋದೋಮ್ ಗೋಮರದವರು ಮಾಡಿದಂಥ ಪಾಪಗಳು ಮೊರೆಯು ನನ್ನ ಮೇಲೆ ಏನಂತೆ ಏರಿ ಬಂದಿದೆ. ಅವರ ಮೇಲೆ ಒರೆಸಲ್ಪಟ್ಟಂಥ ಪಾಪದ ಹೊರೆಗಳು ಈಗ ಹೆಚ್ಚಾಗಿದೆ. ಅಂದರೆ ಅವರ ಪಾಪದ ಕೊಡ ತುಂಬಿದೆ. ಅನೇಕ ಏನಲ್ಲಿ ವಾಕ್ಯ ಹೇಳ್ತದೆ, ಅವರ ಮೇಲೆ ಒರೆಸಿರುವ ಪಾಪಗಳು ಎಷ್ಟು ಘೋರವಾದುದೆಂದು ನಾನು ಇಳಿದು ಹೋಗಿ ನನಗೆ ಮುಟ್ಟಿದ ಮೊರೆಯಂತೆ ಅವರು ಮಾಡಿದಾರೋ ಇಲ್ಲವೋ ಎಂದು ನೋಡಿ ತಿಳಿದುಕೊಳ್ಳುತ್ತೇನೆ. ಹಲ್ಲೆಲೂಯ. ಇಲ್ಲಿ ದೇವರ ಹೃದಯ ನೋಡಿ. ಅನೇಕರು ನಮಗೆ ಯಾರಾದರೂ ಪ್ರೀತಿ ಪಾತ್ರರು, ನಂಬಿದವರು ಯಾರೋ ಏನೋ ಒಂದು ತಪ್ಪು ಮಾಡಿದಾಗ, ಅವ್ರ ಸುದ್ದಿ ಕೇಳಿದಾಗ, ಅಥವಾ ನಮ್ಮನೇಲಿ ಏನೋ ಒಂದು ಘಟನೆ ನಾವು ಅಂದ್ಕೊಳ್ತೀವಿ, ಆ ರೀತಿಯಾಗಿರಬಾರ್ದಪ್ಪ, ಅವ್ರು ಹಂಗಿರಬಾರ್ದಪ್ಪ, ನಮ್ಮ ಮನೆಯವ್ರು ಆ ರೀತಿ ಇರಬಾರ್ದಪ್ಪ, ನಾವು ನಂಬಿರೋರು ಆ ಥರ ಇರಬಾರ್ದಪ್ಪ, ಅಂಥ ಕೆಟ್ಟ ಕೆಲಸಕ್ಕೆ ಹೋಗ್ಬಾರ್ದಪ್ಪ, ಅವ್ರ ಮೇಲೆ ಅಪವಾದ ಹೊರಿಸಿರೋದು ಸುಳ್ಳು ಅಂತ ಬರಬೇಕಪ್ಪ ಅಂತ ಬಯಸ್ತೀವಿ ನಾವು. ಹಲ್ಲೆಲೂಯ. ದೇವರ ಮೇಲೆ ಸೋದೋಮ್ ಗೋಮರ ಪಟ್ಟಣದವರು ಮಾಡಿದ ಎಲ್ಲ ಪಾಪಗಳು, ಅವರ ಮೇಲೆ ಅವ್ರ ಮೇಲೆ ಹೇಳಲ್ಪಟ್ಟ ದೂರುಗಳೆಲ್ಲವೂ ಕೂಡ ದೇವರ ಮುಂದೆ ಒರೆಸಲಾರದಂಥ ಹೊರೆಯಾಗಿದೆಯಂತೆ. ಅಂದರೆ ಹೆಚ್ಚಾಗಿ FIRಗಳು ಹಾಕಿದ್ದಾರಂತೆ. ದೂರು. ಈಗ ಅಬ್ರಾಹ್ಮನಿಗೆ ಹೇಳ್ತಿದ್ದಾನೆ, ಆ ಸೋದೋಮ್ ಗೋಮರ ಪಟ್ಟಣನ ನೋಡಿ, ಅವರ ಮೇಲೆ ಒರೆಸಲ್ಪಟ್ಟ ಪಾಪಗಳು ಘೋರವಾಗಿದೆ, ನಾನು ಇಳಿದು ಹೋಗಿ, ತಂದೆ ಹೃದಯ ನೋಡಿ, ದೇವರಂತಿದ್ದಾನೆ ಅಬ್ರಾಮ್ಗೆ, ನಾನು ಇಳಿದು ಹೋಗಿ ಅಬ್ರಾಹ್ಮನಿಗೆ ಹೇಳ್ಬೋಯ್ತು, ಅಬ್ರಾಹ್ಮನೇ ನೀ ನನ್ನ ಸೇವಕ ಅಲ್ವಾ, ನೀನು ಹೋಗು ಆ ಸೋದೋಮ್ ಗೋಮರ ಪಟ್ಟಣದಲ್ಲಿ ಆ ಜನರು ತಪ್ಪು ಮಾಡಿದಾರೋ ಇಲ್ವೋ ತಿಳ್ಕೊಬಂದು ನನಗೆ ರಿಪೋರ್ಟನ್ನು ಕೊಡು, ನೀನು ಅವ್ರಿಗಾಗಿ ಪ್ರಾರ್ಥಿಸು ಅಂತ ಹೇಳಲಿಲ್ಲ. 17ನೇ ವಚನದಿಂದ ಮಾತಾಡ್ಕೊಂಡು 19 ತನಕ ಬರಬೇಕಾದ್ರೆ ಅಬ್ರಹಾಮನಿಗೆ ನಾನು ಸೋದೋಮ್ ಗೋಮರ ಪಟ್ಟಣಕ್ಕೆ ಹೋಗಬೇಕು, ಅಲ್ಲಿ ನಾನು ಹೋಗ್ತಿದ್ದೀನಿ ಅಂತ 20ನೇ ವಚನ ತನಕ ಮಾತನಾಡುವಾಗ ಅಬ್ರಹಾಮನು ಪ್ರಾರ್ಥನೆ ಮಾಡ್ತಾನೆ, ದೇವಾ ಸೋದೋಮ್ ಗೋಮರ ಪಟ್ಟಣದವರು ಪಾಪ ಮಾಡಿದ್ದಾರೆ ನಿಜ, ಅಲ್ಲಿ 50 ಜನ ನೀತಿವಂತರಿದ್ದರೆ ಈ 50 ಜನ ನೀತಿವಂತರನ್ನು ಸೇರಿ ಆ ಪಟ್ಟಣದಲ್ಲಿ ತಪ್ಪು ಮಾಡಿವ್ರನ್ನೆಲ್ಲರೂ ನಾಶ ಮಾಡಿಬಿಡ್ತೀಯಾ, ಮಧ್ಯಸ್ಥಿಕೆ ವಹಿಸಿಕೊಂಡು ಪ್ರಾರ್ಥನೆ ಮಾಡ್ತಿದ್ದಾನೆ. ಆಗ ದೇವರು ಹೇಳ್ತಾನೆ, ಇಲ್ಲ ಅಬ್ರಾಮ್ ಇಲ್ಲಪ್ಪ, 50 ಜನ ನೀತಿವಂತರಿದ್ರೆ, 50 ಜನ ಪರಿಶುದ್ಧರಾಗಿ ನನಗೆ ಭಯ ಪಡೋರಿದ್ರೆ, ಪ್ರಾರ್ಥನೆ ಮಾಡೋರಿದ್ರೆ ಆ ಪಟ್ಟಣನ ಉಳಿಸ್ತೀನಿ. ಮತ್ತೆ ಹೇಳ್ತೇನೆ, ಸ್ವಾಮಿ ಒಂದು ವೇಳೆ ಲೆಕ್ಕ ಹಾಕುವಾಗ ಒಂದು 5 ಜನ ಕಮ್ಮಿ ಬಂದ್ಬಿಟ್ಟು 45 ಜನ ಸಿಕ್ಬಿಟ್ರೆ, ತಂದೆ ಹೃದಯ ನೋಡಿ ಹೇಳ್ತಾನೆ ದೇವರು, 45 ಜನ ಸಿಕ್ಕಿದ್ರು ಆ ಪಟ್ಟಣನ ಉಳಿಸ್ತೀನಿ. ಸ್ತೋತ್ರ. ಮತ್ತೆ ಹೇಳ್ತಾನೆ, ನಾನು ಮಣ್ಣು ಧೂಳು, ನಿನ್ನ ಮುಂದೆ ನಿಂತ್ಕೊಂಡು ಮಾತಾಡೋ ಶಕ್ತಿ ನನಗಿಲ್ಲ, ಕೋಪ ಮಾಡ್ಕೋಬೇಡಪ್ಪ, ಒಂದು ವೇಳೆ 40 ಮಂದಿ ಸಿಕ್ಕಿದ್ರೆ ಉಳಿಸ್ತೀನಿ, ಮತ್ತೆ ಮಾತಾಡ್ತೀನಿ. ದೇವರಪ್ಪ ನಮ್ಮ ಮನುಷ್ಯ ನನ್ನ ಮೇಲೆ ಕೋಪ ಮಾಡ, 35 ಸಿಕ್ಕಿದ್ರೆ ಉಳಿಸ್ತೀನಿ, 30 ಉಳಿಸ್ತೀನಿ, 20 ಉಳಿಸ್ತೀನಿ, 20 ಉಳಿಸ್ತೀನಿ. ಪ್ರಾರ್ಥನೆ ಮಾಡ್ತಾ ಬಂತ ಹೇಳ್ತಾನೆ, 10 ಮಂದಿ ಉಳಿದ್ರೆ 10 ಮಂದಿ ನೀತಿವಂತರು ಸಿಕ್ಕಿದ್ರು ಉಳಿಸ್ತೀನಿ ಪಟ್ಟಣ. ಅಬ್ರಾಹ್ಮನ ಪ್ರಾರ್ಥನೆ ನಿಂತೋಯ್ತು. ಯಾಕಂದ್ರೆ 10 ಮಂದಿ ನೀತಿವಂತರಿಲ್ಲ ಸೋದೋಮ್ ಗೋಮರ ಪಟ್ಟಣದಲ್ಲಿ.
10 ಮಂದಿ ಯೇಸು ಸ್ವಾಮಿ ನಂಬಿರೋರಿಲ್ಲ. 10 ಮಂದಿ ಪ್ರಾರ್ಥನೆ ಮಾಡುವಂತ ಕುಟುಂಬ ವ್ಯಕ್ತಿಗಳಿಲ್ಲ ಆ ಪಟ್ಟಣಕ್ಕಾಗಿ, ಆ ಹಳ್ಳಿಲಿಲ್ಲ. ದೇವರ ಮಕ್ಕಳೇ, ನಿಮ್ಮನ್ನ ಕರೆದು ದೇವರು ಗುಣ ಯಾಕೆ ಪಡಿಸ್ತಾ ಗೊತ್ತಾ? ನಿಮ್ಮನ್ನ ಕರೆದು ದೆವ್ವ ಮಾಟ ಮಂತ್ರಗಳನ್ನ ಯಾಕೆ ಗುಣಪಡಿಸ್ತಾ ಗೊತ್ತಾ? ದೇವರು ನಿಮ್ಮನ್ನ ಜೀವಿತನ ಯಾಕೆ ಕಟ್ಟದ ಗೊತ್ತಾ? ಯಾಕೆ ಅಲಿತಿದ್ದಂಥ ನಿನ್ನನ್ನು ಸಮಾಧಾನ ಇಲ್ದಿರೋ ನಿನ್ನನ್ನು ಕರ್ಕೊಂಡ್ಬಂದು ಸಮಾಧಾನ ಕೊಟ್ಟು ನಿನ್ನ ಜೀವಿತವನ್ನು ಕಟ್ಟಿ, ನಿನ್ನ ಕುಟುಂಬನ ಕಟ್ಟಿ ಸ್ಥಿರಪಡಿಸಿ, ನಿನ್ನ ಜೀವಿತದಲ್ಲಿ ನೀನು ನೆನೆಸಕ್ಕಾಗದೇ ಇರೋಂಥ ಮಹಿಮೆಯಾದ ಅದ್ಭುತಗಳು ದೇವರು ನಿನ್ನ ಜೀವಿತದಲ್ಲಿ ಯಾಕೆ ಮಾಡ್ದ ಗೊತ್ತಾ? ನಿನ್ನನ್ನು ಯಾವ ಹಳ್ಳಿಯಿಂದ ಕರೆದಿದ್ದಾನೋ, ಯಾವ ಪಟ್ಟಣದಿಂದ ಕರೆದಿದ್ದಾನೋ, ಯಾವ ಜನಾಂಗದಿಂದ ನೀವು ಬಂದಿದ್ದೀರೋ ಆ ಜನಾಂಗದವರು, ಸೋದೋಮ್ ಗೋಮರ ಪಟ್ಟಣದಲ್ಲಿರುವಂಥ ಜನಾಂಗದವರು. ಅವರು ಪಾಪ ಮಾಡ್ತಿದ್ದಾರೆ. ಅವರು ಮಾಡ್ತಿರೋ ಪಾಪ ಎಲ್ಲ ದೇವರ ಮುಂದೆ ಹೋಗ್ತಾ ನಿಂತ್ಕೋತೈತೆ. ನೀನು ನೀತಿವಂತನಾಗಿ ನಿನ್ನ ಕುಟುಂಬ ನೀತಿವಂತರಾಗಿ ಆ ಹಳ್ಳಿಗಾಗಿ, ಆ ಗ್ರಾಮಕ್ಕಾಗಿ, ಆ ಜನಾಂಗಕ್ಕಾಗಿ, ಆ ಪಟ್ಟಣಕ್ಕಾಗಿ ನಾನೇ ಪ್ರಾರ್ಥನೆ ಮಾಡಬೇಕಾಗಿರೋದು. ಒಂದು ವೇಳೆ ನಿನ್ನ ಸುಖಕ್ಕಾಗಿ ಇನ್ನೂ ನನಗೆ ಅದ್ಭುತ ಬೇಕು, ಇನ್ನೂ ನಂಗೆ ಒಳ್ಳೆಯದು ಬೇಕು ಅಂತೇಳಿ ನಿನ್ನ ಹಳ್ಳಿಗಾಗಿ, ನಿನ್ನ ಪಟ್ಟಣಕ್ಕಾಗಿ ನೀನು ಪ್ರಾರ್ಥನೆ ಮಾಡದೆ, ಮಧ್ಯಸ್ಥಿಕೆ ವಹಿಸ್ಕೊಳ್ದೆ, ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡದೆ ಹೋದರೆ ದೇವರ ಕೋಪ ನೇರವಾಗಿ ಆ ಪಟ್ಟಣದ ಮೇಲೆ ಬರ್ತದೆ. ಆ ಪಟ್ಟಣ ಜನಗಳು ದೇವರ ಕೋಪದಲ್ಲಿ ತುತ್ತಾಗಿ ನರಕಕ್ಕೆ ಹೋಗ್ತಾರೆ. ಆಗ ಲೆಕ್ಕ ಕೇಳೋದು ದೇವರು ನನ್ನ ಕುಟುಂಬವನ್ನೇ, ನನ್ನನ್ನೇ ದೇವರು ಕೇಳೋದು. ನನ್ನ ಬಳಿಗೆ ಬಂದಾಗ ನಾನು ನಿನಗೆ ಬಿಡುಗಡೆ ಕೊಟ್ಟನಲ್ವಾ? ಸಾಯ್ಬೇಕಂತ ಓದೋಳನ್ನ ಬದುಕಿಸಿದ್ನಲ್ವಾ? ಮಾನಸಿಕವಾಗಿ ರೋಗಿಯಾಗಿದ್ದಂತೆ ನಿನ್ನ ಗುಣಪಡಿಸಿದ್ನಲ್ವಾ? ಎಲ್ಲೂ ಕೂಡ ಹೋದ್ರೂ ಕೂಡ ಗುಡಿ ಗುಂಡಾರ ಸುತ್ತಿದ್ರು ಸಮಾಧಾನ ಆಗದಿರನ್ನ ನಿನ್ನ ಸಮಾಧಾನ ಕೊಟ್ಟೆ ಅಲ್ವಾ? ನಿನ್ನನ್ನು ಉತ್ತಮವಾಗಿ ನನ್ನ ಮಗನಾಗಿ ನೀನು ಮಾಡಿದೆಲ್ಲ ಅಪರಾಧ ಪಾಪಗಳನ್ನ ತೊಳೆದು ಶುದ್ಧಿಪಡಿಸಿ ನನ್ನ ಹೃದಯಕ್ಕೆ ಅಪ್ಪಿಕೊಂಡು ನಾನು ನಿನಗೆ ಮಹಿಮೆಯಾದ ಕಾರ್ಯಗಳನ್ನ ಪ್ರಕಟಿಸಿದ್ನಲ್ವಾ? ನಿನ್ನ ಜೀವಿತದಲ್ಲಿ ಅದ್ಭುತಗಳು ಮಾಡಿದ್ನೆ ಅಲ್ವಾ? ಯಾಕೆ ನೀನು ಆ ಪಟ್ಟಣಕ್ಕಾಗಿ ಪ್ರಾರ್ಥಿಸ್ತಿಲ್ಲ? ಯಾಕೆ ಅದಕ್ಕಾಗಿ ನೀನು ಕಣ್ಣೀರು ಸುರಿಸ್ತಿಲ್ಲ? ಇವತ್ತು ಸಭೆ ಏನಾಗೈತೆ, ಇದು ಮರ್ತೋಗ್ಬಿಟ್ಟೈತೆ. ಬರೀ ಆಶೀರ್ವಾದ ಬೇಕು, ನನಗೆ ಬೇಕು, ನನ್ನ ಕುಟುಂಬ ಬೇಕು, ನಾನು ಚೆನ್ನಾಗಿರಬೇಕು, ನನ್ನ ದೇವ್ರ ಅಭಿವೃದ್ಧಿ ಪಡಿಸ್ಬೇಕು, ಕೈ ಹಾಕೋದೆಲ್ಲ ಆಶೀರ್ವಾದ ಮಾಡಬೇಕು, ಜನಾಂಗ ಹಾಳಾಗೋಗ್ಲಿ, ಜನ ಹೆಂಗಾರ ಇರಲಿ. ಅಬ್ರಾಮನು ಈ ಸ್ವಾರ್ಥತೆ ವಹಿಸ್ತಿಲ್ಲ. ಅಬ್ರಾಮನು ಪ್ರಾರ್ಥನೆ ಮಾಡ್ತಿದ್ದಾನೆ, ದೇವಾ, ಒಂದು ವೇಳೆ 10 ಜನ ಅಲ್ಲಿ ನೀತಿವಂತರಿದ್ರೆ, ಸ್ವಾಮಿ ಹೇಳಿದ್ರು 10 ಮಂದಿ ನೀತಿವಂತರಿದ್ರು. ಅಬ್ರಾಮ್ ಆ ಸೋದೋಮ್ ಗೋಮರ ಪಟ್ಟಣದ ಮೇಲೆ ಎಷ್ಟು FIR ಹಾಕಿದಾರಲ್ಲ, ಎಷ್ಟು ದೂರುಗಳು ಹೇಳಿದಾರಲ್ಲ, ಅವೆಲ್ಲವನ್ನು ನಾನು ಕ್ಷಮಿಸ್ಬಿಟ್ಟು ಆ ಪಟ್ಟಣದಿಂದ ಸಣ್ಣವರು ಮೊದಲುಗೊಂಡು ದೊಡ್ಡವ್ರ ತನಕ ನಾಶ ಮಾಡಿದೆ. ನನ್ನ ಕೋಪವನ್ನು ಅವರ ಮೇಲೆ ಸುರಿಸ್ತೇ ಉಳಿಸ್ಬಿಡ್ತೀನಪ್ಪ. ಅಬ್ರಾಮನ ಪ್ರಾರ್ಥನೆ ನಿಂತೋಯ್ತು. ದೇವರು ಹೊಂಟೋಗ್ಬಿಟ್ರು ವಾಪಸ್ಸು. ಯಾಕಂದರೆ 10 ಮಂದಿ ನೀತಿವಂತರಿಲ್ಲ. ಇವತ್ತು ದೇವರು ವ್ಯಕ್ತಿಗಳನ್ನ ನೋಡ್ತಿದ್ದಾನೆ, ಕುಟುಂಬಗಳನ್ನ ನೋಡ್ತಿದ್ದಾನೆ, ಸಭೆಗಳನ್ನ ನೋಡ್ತಿದ್ದಾನೆ. ಪ್ರಾರ್ಥನೆ ಮಾಡೋರಿಲ್ಲ ಇವತ್ತು. ಕುಟುಂಬದಲ್ಲಿ ಪ್ರಾರ್ಥನೆ ಮಾಡೋರಿಲ್ಲ. ಬಂದರೆ ಸಾಕು, ಭಾನುವಾರಾಗದೆ ಕಾಯ್ತಿರ್ತಾರೆ ವಿಶ್ವಾಸಿಗಳು. ಓಡ್ ಬಂದರೆ ಪಾಶ್ವತ ಹೋಗಿ ನಮ್ಮ ದೂರುಗಳು ಹೇಳ್ಕೊಂಡು ಪ್ರಾರ್ಥನೆ ಮಾಡಿಸ್ಕೊಳ್ಳೋಣ, ನಮ್ಮ ನೋವಿಗೋಸ್ಕರ ಪ್ರಾರ್ಥನೆ ಮಾಡಿಸ್ಕೊಳ್ಳೋಣ, ಇನ್ನು ನಮ್ಮನ್ನು ಆಶೀರ್ವಾದ ಮಾಡಬೇಕು, ಪ್ರಾರ್ಥನೆ ಮಾಡಿಸ್ಕೊಳ್ಳೋಣ, ನಮ್ಮ ಮಕ್ಕಳಿಗೋಸ್ಕರ ಪ್ರಾರ್ಥನೆ ಮಾಡಬೇಕು. ಇದಕ್ಕೆ ಕಣ್ಣೀರು ಸುರಿಸಿ ಗೊಳೋ ಅಂತ ಅಳ್ತಿದ್ದಾರೆ. ನಾಶವಾಗ್ತಿರೋ ಜನರಿಗೆ ಯಾರು ಅಳ್ತಾ ಇಲ್ಲ. ಯಾವ್ಯಾವ ಹಳ್ಳಿಯಿಂದ ಬಂದಿದ್ದೀರೋ ಆ ಹಳ್ಳಿ ಲೆಕ್ಕ ನಿಮ್ಮ ಮೇಲಿದೆ. ಆ ರಕ್ತಪಾತಗಳು ನಿಮ್ಮ ಮೇಲಿದೆ. ಅದಕ್ಕೆ ದೇವರು ನಿಮ್ಮನ್ನು ಕರೆದು ಗುಣಪಡಿಸಿರೋದು. ಅದಕ್ಕೆ ಬೆಲೆ ಕಟ್ಟಕ್ಕಾಗದಿರೋ ಕ್ರಯವನ್ನು ನಿಮ್ಮ ಮೇಲೆ, ನನ್ನ ಮೇಲೆ ಇಟ್ಟಿದ್ದಾನೆ. ನೀನು ಆ ಪಟ್ಟಣಕ್ಕಾಗಿ ಮಧ್ಯಸ್ಥಿಕೆ ವಹಿಸಿಕೊಂಡು ಪ್ರಾರ್ಥಿಸಿಲ್ಲ ಅಂದರೆ ಒಂದೊಂದು ಕುಟುಂಬಗಳು ನರಕಕ್ಕೆ ಹೋಗದಂತೆ ನೀನು ನೀತಿವಂತನಾಗಿ ಆ ಹಳ್ಳಿಯಲ್ಲಿ, ಆ ಗ್ರಾಮದಲ್ಲಿ, ಆ ಪಟ್ಟಣದಲ್ಲಿ ದೇವರಿಗೆ ಸಾಕ್ಷಿಯಾಗಿ ನೀನು ನಿಂತ್ಕೊಳ್ಳಿಲ್ಲ ಅಂದರೆ ನಿನ್ನ ಮೇಲೂ ದೇವರ ಕೋಪ ಬಲವಾಗಿ ಇಳಿತದೆ. ನಿನ್ನ ಮಕ್ಕಳ ಮೇಲೆ ತಲೆಮಾರು ಮೇಲೆ ಇಳಿತದೆ ದೇವರ ಶಾಪ. ಜಾಗ್ರತೆ, ಮರೆತು ಹೋಗ್ಬೇಡ್ರಿ. ಇನ್ನೂ ಹೊಟ್ಟೆ ನೋವಿಗೋಸ್ಕರ ಪ್ರಾರ್ಥನೆ, ತಲೆನೋವಿಗೋಸ್ಕರ ಪ್ರಾರ್ಥನೆ, ಇನ್ನೂ ಸಾಲ ಬಿಡುಗಡೆ ಆಗಲಿ ಪ್ರಾರ್ಥನೆ. ನೀನು ಮೊದಲು ದೇವರ ರಾಜ್ಯಕ್ಕೆ, ನೀತಿಗೆ ತವಕ ಪಡು. ಇದು ದೇವರ ರಾಜ್ಯ. ದೇವರ ಆಸೆನ ನೆರವೇರಿಸೋದಕ್ಕೆ ನಿಂತುಕೋ. ನಿನ್ನ ಎಲ್ಲ ಕೊರತೆಗಳು ತನ್ನ ಐಶ್ವರ್ಯ ತಕ್ಕ ಹಾಗೆ ನೀಗಿಸ್ತಾನೆ.